ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಜಯರಾಜ್ ಹಾಗೂ ಬೋನಿಕ್ಸ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಕಳೆದ 6 ವರ್ಷದ ಹಿಂದೆ ಹೇಗೆಲ್ಲ ಅವರಿಗೆ ಟ್ರೀಟ್ಮೆಂಟ್ ಕೊಡಲಾಗಿತ್ತು ಅನ್ನುವಂತಹ ದೃಶ್ಯವನ್ನ ಈಗ ನೀವು ಗಮನಿಸ್ತಾ ಇದ್ದೀರಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇಡೀ ದೇಶವೇ ಒಂದು ಕ್ಷಣ ಬೆಚ್ಚಿ ಬೆರಗಾಗಿ ನೋಡಿದಂಥ ತೀರ್ಪು ಇದಾಗಿತ್ತು. ಸ್ನೇಹಿತರೆ, ಬೆನಿಕ್ಸ್ ಮತ್ತು ಅವರ ತಂದೆ ಜಯರಾಜ್ ಅವರು ಮೊಬೈಲ್ ಶಾಪ್ ಅನ್ನ ಕೋವಿಡ್ ಸಮಯದಲ್ಲಿ ಕೇವಲ 2 ನಿಮಿಷ ಕರ್ಫ್ಯೂ ಅವಧಿಗಿಂತ ಹೆಚ್ಚಾಗಿ ತಮ್ಮ ಅಂಗಡಿಯನ್ನ ಓಪನ್ ಮಾಡಿರುವ ಕಾರಣದಿಂದಾಗಿ ಪೊಲೀಸರು ಸ್ಥಳಕ್ಕೆ ಬಂದು ಅವರ ಜೊತೆಗೆ ಹೇಗೆ ಬೇಕೋ ಹಾಗೆ ನಡೆದುಕೊಂಡು ಅವರನ್ನ ಅರೆಸ್ಟ್ ಮಾಡಿಕೊಂಡು ಹೋದಂತ ಸಂದರ್ಭ. ಆ ರೀತಿಯಾಗಿ ಭಯಂಕರವಾಗಿ ಅವರೊಂದಿಗೆ ನಡೆದುಕೊಂಡು ಬಿಟ್ಟಿದ್ರು. ಆ ಕಾರಣಕ್ಕಾಗಿ ಜಯರಾಜ್ ಮತ್ತು ಬೆನಿಕ್ಸ್ ಇಬ್ಬರು ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ರು. ಕೊನೆಗೆ ಆಸ್ಪತ್ರೆಯಲ್ಲಿ ಇವರು ಕೊನೆ ಉಸಿರನ್ನ ಎಳೆದು ಬಿಟ್ಟಿದ್ರು. ಸ್ನೇಹಿತರೆ, ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜಯರಾಜ್ ಹಾಗೂ ಬೆನಿಕ್ಸ್ಗೆ ಚಿಕಿತ್ಸೆ ಮಾಡ್ತಾ ಇರುವಂತದ್ದು ಜೊತೆಗೆ ಅವರು ಸಾವನ್ನಪ್ಪಿರುವಂತ ದೃಶ್ಯಗಳು ಇವು. ಆಸ್ಪತ್ರೆಯಲ್ಲಿ ನಡೆದಂತ ಕೆಲವೊಂದಿಷ್ಟು ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸೂಕ್ಷ್ಮವಾಗಿ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರುವಂತ ವಿಚಾರ ಅದು. ಸ್ನೇಹಿತರೆ, ಈ ನಾಲಾಯಕ 9 ಪೊಲೀಸರು ಈ ಕ್ರೂರಿಗಳು ಮಾಡಿರುವಂತ ಗಣಂಧಾರಿ ಕೆಲಸ ಹೇಗಿತ್ತು ಗೊತ್ತಾ? ನಾವೇನು ಕೂಡ ತಪ್ಪನ್ನ ಮಾಡಿಲ್ಲ, ಅವರು ಆರಾಮಾಗಿದ್ದಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಫೇಕ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಬರೋದಕ್ಕೆ ತಮ್ಮ ಪೊಲೀಸ್ ಠಾಣೆಯಿಂದ 103 ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಹೋಗಿ ಡೂಪ್ಲಿಕೇಟ್ ವೈದ್ಯಕೀಯ ರಿಪೋರ್ಟ್ ಅನ್ನು ಕೂಡ ತರಿಸ್ಕೊಂಡು ಬಿಟ್ಟಿರ್ತಾರೆ. ಇಲ್ಲಿ ವೈದ್ಯರಿಗೂ ಕೂಡ ಗಲ್ಲು ಶಿಕ್ಷೆ ವಿಧಿಸಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ ಅವರು ಬಚಾವ್ ಆಗಿ ಬಿಟ್ಟಿದ್ದಾರೆ. ಬಹುತೇಕ ಪೊಲೀಸರಿಗೆ 9 ಜನರಿಗೆ ಗಲ್ಲು ಶಿಕ್ಷೆ ಆಗಿರುವಂತದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಸ್ನೇಹಿತರೆ, ಆ ಒಂದು ಅಮಾಯಕರು ಜಯರಾಜ್ ಮತ್ತು ಬೋನಿಕ್ಸ್ ಅಂಗಡಿಯನ್ನು ಓಪನ್ ಮಾಡ್ಕೊಂಡಿರ್ತಾರೆ. ಕೋವಿಡ್ ಸಮಯ, ವ್ಯಾಪಾರ ಇರೋದಿಲ್ಲ, ನಿಗದಿತ ಅವಧಿ ಇರುತ್ತೆ. ಅದೇ ಅವಧಿಯಲ್ಲಿ ಅವರು ಬದುಕನ್ನು ನೋಡ್ಕೊಳ್ಬೇಕಾಗತ್ತೆ. ಕೊರೋನಾ ಸಂದರ್ಭದಲ್ಲಿ ಎಲ್ಲರ ಬದುಕು ಹೇಗಿತ್ತು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅಂತಹ ಸಂದರ್ಭ, ಕುಟುಂಬ ಒಂದು ಮಿಡಲ್ ಕ್ಲಾಸ್ ಕುಟುಂಬ, ಮನೆಯ ಎಲ್ಲಾ ಜವಾಬ್ದಾರಿಯನ್ನು ತಂದೆ ಮಗ ನೋಡ್ಕೊಂಡು ಹೋಗಬೇಕಾಗಿರುತ್ತೆ. ಇಂಥ ಒಂದು ಸಂದರ್ಭ ಎದುರಾಗಿ ಬಿಡುತ್ತೆ. ಹಾಗಾಗಿ ಪೊಲೀಸ್ ಆ ಸಂದರ್ಭದಲ್ಲಿ ಬರುವಂತ CCTV ಫುಟೇಜ್ಗೆ ಸಂಬಂಧಪಟ್ಟ ಹಾಗೆ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ಬಹುತೇಕ ಬೇಡ ಅಂತ ಕಾಣಿಸುತ್ತೆ. ಯಾರು ಆ ವಿಡಿಯೋವನ್ನ ಗಮನಿಸಿಲ್ಲೋ ಆ ಒಂದು ವಿಡಿಯೋವನ್ನ ಕೂಡ ಗಮನಿಸಿಕೊಂಡು ಬನ್ನಿ. ಸ್ನೇಹಿತರೆ, ಅಂದ ಹಾಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರುವಂತ ದೃಶ್ಯ ಇದು. ಅವರಿಗೆ ಬಹುತೇಕ ಪೊಲೀಸರು ಅದು ಹೇಗೆ ಬೇಕೋ ಹಾಗೆ ಥಳಿತವನ್ನು ನೀಡಿ ಬಿಟ್ಟಿರ್ತಾರೆ. ನೋಡಿ, ನೀವು ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜಯರಾಜ್ಗೆ ಕೂರೋದಕ್ಕೂ ಕೂಡ ಆಗ್ತಾ ಇಲ್ಲ. ಈತ ಬೆನಿಕ್ಸ್ ಅಂತೂ ಎದ್ದೇ ಕೂತಿಲ್ಲ ಬಿಡಿ, ಆತ ಅಂತೂ ಮಲ್ಕೊಂಡೇ ಬಿಟ್ಟಿದ್ದಾನೆ. ತಂದೆಗೆ ಹೊಡೆದು ಬಿಟ್ರೆ ಎಲ್ಲಿ ಸತ್ತೋಗ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಪೊಲೀಸರು ಅತಿ ಹೆಚ್ಚು ಬೆನಿಕ್ಸ್ ಅವರಿಗೆ ಹೊಡೆದು ಬಿಟ್ಟಿರ್ತಾರೆ. ಪೊಲೀಸರು ಅವರನ್ನ ವಶಪಡಿಸಿಕೊಂಡು ಪೊಲೀಸ್ ಠಾಣೆಯಲ್ಲಿ ಇಟ್ಟು ಅವರಿಗೆ ವಧೆಯನ್ನು ಕೊಡಬೇಕಾದಂತ ಸಂದರ್ಭದಲ್ಲಿ ರಕ್ತ ಅಂತದೆಲ್ಲವೂ ಕೂಡ ಚೆಲ್ಲಿ ಬಿಟ್ಟಿರುತ್ತೆ. ಆ ರಕ್ತವನ್ನ ಕೂಡ ಪೊಲೀಸರು ಅವರ ಕೈಯಿಂದಾನೇ ವಾಶ್ ಮಾಡೋದಕ್ಕೆ ಹೇಳಿಬಿಡ್ತಾರೆ. ಅಂತದೆಲ್ಲವೂ ಕೂಡ ಹಾಗೆ ಬಿಟ್ಟಿರುತ್ತೆ. ಇನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಒಂದು ವಿಚಾರವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಲೇಬೇಕು. ಗಾಯಗಳು ಅಂತದೆಲ್ಲವೂ ಕೂಡ ಎದ್ದು ಕಾಣಬಹುದು ಅನ್ನೋ ಕಾರಣಕ್ಕೆ 6 ಲುಂಗಿಯನ್ನ ಅವರಿಗೆ ಸುತ್ತಕೊಳ್ಳೋದಕ್ಕೆ ಪೊಲೀಸರು ಕೊಟ್ಟು ಬಿಟ್ಟಿರ್ತಾರಂತೆ. ಕೋವಿಡ್ ಸಮಯ ಆಗಿರೋದ್ರಿಂದ ಜಯರಾಜ್ ಮತ್ತು ಬೆನಿಕ್ಸ್ರನ್ನ ಆ ಸಂದರ್ಭದಲ್ಲಿ ಜಡ್ಜ್ಗಳು ಕೂಡ ಹತ್ತಿರಕ್ಕೆ ಬಿಟ್ಟುಕೊಳ್ಳೋದಿಲ್ಲ. ಬದಲಿಗೆ ದೂರದಿಂದಲೇ ಮಾತನಾಡಿಸಿ ಬಿಡ್ತಾರೆ. ದೂರದಿಂದಲೇ ಆಯ್ತು ಬಿಡಿ ಅನ್ನುವ ರೀತಿಯಲ್ಲಿ ಜಡ್ಜ್ಮೆಂಟ್ ಅನ್ನ ಅಥವಾ ಮುಂದೆ ಆ ಅವಧಿಯನ್ನ ಮುಂದಕ್ಕೆ ಹಾಕಿ ಬಿಡ್ತಾರೆ. ಅದಾದ ಬಳಿಕ ಇವರಿಗೆ ಆ ನೋವು ಅದೆಲ್ಲವನ್ನು ಕೂಡ ತಾಳದ ಕೊನೆಗೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿ ಬಿಡ್ತಾರೆ. ಆ ದೃಶ್ಯವನ್ನು ಕೂಡ ನೀವು ಇದೀಗ ಗಮನಿಸ್ತಾ ಇದ್ದೀರಿ. ಸ್ನೇಹಿತರೆ, ಪೊಲೀಸ್ ಇಲಾಖೆಯಲ್ಲಿ ಅದೆಂಥ ಕೊಳಕು ಮನಸ್ಥಿತಿ ಇರುವಂತ ಅಧಿಕಾರಿಗಳು ಇದ್ದಾರೆ ಅನ್ನೋದು ಈ ಒಂದು ಕೇಸ್ನಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಬಹುತೇಕ 90ರಷ್ಟು ಜನ ಪೊಲೀಸ್ ಇಲಾಖೆಯಲ್ಲಿ ಕ್ರೂರಿಗಳೇ ತುಂಬಿಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲೋ 100 ಜನರಲ್ಲಿ 10 ಜನ ತಾವು ಒಂದು ಕಾಯಕ, ಇದೊಂದು ದೇವರ ಸೇವೆ, ಇದೊಂದು ನಮ್ಮ ಅನ್ನ ಹಾಕುವಂತ ಕಾಯಕ ಅನ್ನುವ ರೀತಿಯಲ್ಲಿ ದುಡಿದುಕೊಳ್ಳುವಂಥವರು, ಕೆಲಸವನ್ನ ಮಾಡುವಂಥವರು ಬಹುತೇಕ ಕಡಿಮೆ ಇದ್ದಾರೆ. ಇಂತಹ ನಾಲಾಯಕರು, ಇಂತಹ ಕ್ರೂರಿಗಳು, ಇಂತಹ ನಾಮರ್ದರು ತುಂಬಿಕೊಂಡಿರುವಂತ ಪೊಲೀಸ್ ಇಲಾಖೆಯ ಬಗ್ಗೆ ಅದೇಗೆ ಜನರಿಗೆ ಗೌರವ ಬರೋದಕ್ಕೆ ಸಾಧ್ಯ? ಇಂತಹದ್ದೊಂದು ಪ್ರಶ್ನೆ ಈ ಸಂದರ್ಭಕ್ಕೆ ಕಾಡುತ್ತೆ. ಬಹುತೇಕರಿಗೆ ಪೊಲೀಸ್ ಇಲಾಖೆ ಮೇಲೆ ಕೆಟ್ಟ ಅಭಿಪ್ರಾಯವೇ ಇದೆ. ನೀವು 100 ಜನರನ್ನ ಮಾತನಾಡಿಸಿಬಿಡಿ ಪೊಲೀಸ್ ಇಲಾಖೆ ಅಂದ್ರೆ ಹೇಗೆ ಅನ್ನುವಂಥದ್ದನ್ನ. ಆದ್ರೆ ಎಲ್ಲರೂ ಕೂಡ ಹೇಳುವಂಥದ್ದು, ಬಹುತೇಕ ಜನ ಹೇಳುವಂಥದ್ದು, ಇಲ್ಲಿ ಬಹುತೇಕರು ನಾಲಾಯಕರು ಇದ್ದಾರೆ. ಪೊಲೀಸ್ ಇಲಾಖೆಯ ಬಗ್ಗೆ ಮಾತನಾಡೋದೇ ಬೇಡ, ಪೊಲೀಸರು ಈ ಕೆಟ್ಟ ಕ್ರೂರಿಗಳು ತುಂಬಿಕೊಂಡು ಬಿಟ್ಟಿದ್ದಾರೆ ಅನ್ನುವ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಎಲ್ಲೋ ಒಬ್ಬರು ಇಬ್ಬರ ಬಗ್ಗೆ ಒಂದು ಪಾಸಿಟಿವ್ ಅನ್ನ ಮಾತನಾಡಬಹುದು ಅಥವಾ ಪಾಸಿಟಿವ್ ಅನ್ನ ಹೇಳಬಹುದು. ಅದನ್ನು ಹೊರತುಪಡಿಸಿ ಬಹುತೇಕರ ಬಗ್ಗೆ ಕೆಲವೊಂದಿಷ್ಟು ನಾಲಾಯಕರು ಇದ್ದಾರೆ ಅನ್ನುವಂಥದ್ದನ್ನೇ ಜನಗಳು ಹೇಳುವಂತಹದ್ದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ
ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.